ಕ್ರಿಕೆಟ್ ಜಗತ್ತಿನಲ್ಲಿ ಆತನದೇ ಸುದ್ದಿ, ಮೈದಾನದಲ್ಲೂ ಕೂಡ ಅವನದ್ದೇ ಸದ್ದು. ಸೋಷಿಯಲ್ ಮೀಡಿಯಾದಲ್ಲಂತೂ ಈಗ ಆತನೇ ಸೆನ್ಸೇಷನಲ್ ಸ್ಟಾರ್. ವಂಡರ್ ಕಿಡ್, ಬಾಸ್ ಬೇಬಿಯಾಗಿ ಆಲ್ರೆಡಿ ಟ್ರೆಂಡ್ ಸೆಟ್ ಮಾಡಿರುವಂಥ ವೈಭವ್ ಸೂರ್ಯವಂಶಿ ಈಗ ಏನೇ ಮಾಡಿದ್ರು ಕೂಡ ಬಿಗ್ ಬ್ರೇಕಿಂಗ್ ನ್ಯೂಸ್. IPL ವೇಳೆ ಬ್ಯಾಟಿಂಗ್ನಲ್ಲೇ ಬೆಂಕಿ ಉಗುಳಿ ಭಾರತ ಎ ತಂಡದ ಪರ ಕಣಕ್ಕಿಳಿದಂತಹ ಸೂರ್ಯವಂಶಿ ಕಳೆದ 4 ಪಂದ್ಯಗಳಲ್ಲಿ ಸ್ವಲ್ಪ ಡಲ್ ಆಗಿದ್ದಾರೆ. ಆದರೆ ಎದುರಾಳಿ ತಂಡಗಳು ಸೂರ್ಯವಂಶಿಯನ್ನೇ ಟಾರ್ಗೆಟ್ ಮಾಡಿದ್ರಾ ಎನ್ನುವಂತ ಪ್ರಶ್ನೆ ಕೂಡ ಮೂಡಿದೆ. ವೈಭವ್ನನ್ನ ಕೆಣಕಿದ್ದ ಲಂಕಾ ಆಟಗಾರನ ಬಾಲ ಕತ್ತರಿಸಲಾಗಿದೆ. ಸೂರ್ಯವಂಶಿ ವಿಚಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ, ಅಫ್ಘಾನಿಸ್ತಾನ ಹಾಗೆ ಶ್ರೀಲಂಕಾ ತಂಡಗಳ ಎ ತಂಡಗಳ ನಡುವೆ ನಡೀತಾ ಇರುವಂತಹ ತ್ರಿಕೋನ ಏಕದಿನ ಸರಣಿಯಲ್ಲಿ ಆನ್ ಫೀಲ್ಡ್ ಹಾಗೆ ಆಫ್ ದಿ ಫೀಲ್ಡ್ ನಲ್ಲಿ ವೈಭವ್ ಸೂರ್ಯವಂಶಿ ಹೆಸರು ಹಲ್ಚಲ್ಲೆಬ್ಬಿಸಿದೆ. IPLನಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಅನ್ನು ಆಡ್ತಾ ಇದ್ದಂತಹ ಸೂರ್ಯವಂಶಿ ಭಾರತದ ಪರ ಎ ತಂಡದಲ್ಲಿ 4 ಪಂದ್ಯಗಳನ್ನು ಆಡಿದ್ದಾರೆ. ಆದ್ರೆ 4 ಮ್ಯಾಚ್ಗಳಲ್ಲೂ ಕೂಡ ಎಕ್ಸ್ಪೆಕ್ಟೇಷನಲ್ ರನ್ಸ್ ಅವ್ರ ಕಡೆಯಿಂದ ಬಂದಿಲ್ಲ. ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಸ್ಲೆಡ್ಜಿಂಗ್ ವಿಚಾರ ಕೂಡ ಸದ್ದು ಮಾಡ್ತಿದೆ. ಜೀವದಾನ ಸಿಕ್ಕರು ಬೇಗನೆ ಔಟ್ ಆದ ಸೂರ್ಯವಂಶಿ. ಶ್ರೀಲಂಕಾದ ರಂಗಿರಿ ದಂಬುಲಾ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತ ತ್ರಿಕೋನ ಏಕದಿನ ಸರಣಿಯಲ್ಲಿ ವೈಭವ್ ಸೂರ್ಯವಂಶಿ ಬ್ಯಾಟ್ ಸದ್ದು ಮಾಡ್ತಿಲ್ಲ. ಭಾರತ ತನ್ನ 4ನೇ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ಎ ತಂಡದ ವಿರುದ್ಧ ಕಣಕ್ಕಿಳಿದಿದೆ. ಆದರೆ 4ನೇ ಮ್ಯಾಚ್ ಅಲ್ಲೂ ಕೂಡ ವೈಭವ್ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಅಂತ ಬರಲಿಲ್ಲ. ಈ ಪಂದ್ಯದಲ್ಲೂ ಕೂಡ ಓಪನರ್ ಆಗಿ ಕಣಕ್ಕಿಳಿದ ಸೂರ್ಯವಂಶಿ ಆರಂಭದಲ್ಲೇ ಅಗ್ರೆಸಿವ್ ಇಂಟೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಕೇವಲ 27 ಬಾಲಲ್ಲಿ 38 ರನ್ಗಳನ್ನು ಬಾರಿಸಿ ಔಟ್ ಆಗಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದರೆ ಇನ್ನಿಂಗ್ಸ್ನ 8ನೇ ಓವರ್ನಲ್ಲಿ ಬಿಗ್ ಹಿಟ್ಗೆ ಕೈ ಹಾಕಿ ಬೌಲರ್ ಫರೀದೂನ್ ಎಸೆದಂತ ಶಾರ್ಟ್ ಪಿಚ್ ಚೆಂಡನ್ನು ಫುಲ್ ಶಾಟ್ ಆಡೋಕೆ ಟ್ರೈ ಮಾಡಿ ಕ್ಯಾಚ್ ಔಟ್ ಆಗಿರುವಂಥದ್ದು. ಆಕ್ಚುಲಿ ಈ ಮ್ಯಾಚಲ್ಲಿ ಆರಂಭದಲ್ಲೇ ಸೂರ್ಯವಂಶಿ ಔಟ್ ಆಗಬೇಕಿತ್ತು, ಅಂದರೆ ಇನ್ನೂ ಕೂಡ ಖಾತೆನೇ ತೆರೆದಿರಲಿಲ್ಲ. ಕಟ್ ಶಾಟ್ ಅನ್ನು ಹೊಡೆಯೋಕೆ ಹೋಗಿ ಬ್ಯಾಕ್ವರ್ಡ್ ಪಾಯಿಂಟ್ನಲ್ಲಿ ಕ್ಯಾಚ್ ಅನ್ನು ಕೊಡ್ತಾರೆ. ಆನ್ ಫೀಲ್ಡ್ ಅಂಪೈರ್ ಕೂಡ ಆಲ್ರೆಡಿ ಔಟ್ ಕೊಟ್ಟಾಗಿತ್ತು. ಖಾತೆಯನ್ನು ತೆರೆದಂತಹ ಸೂರ್ಯವಂಶಿ ಕೂಡ ಔಟ್ ಅಂತೇಳಿ ಪೆವಿಲಿಯನ್ ಕಡೆ ನಿರಾಸೆಯಿಂದ ಹೆಜ್ಜೆ ಹಾಕ್ತಾ ಇದ್ರು. ಆದ್ರೆ ಇಂಥ ಟೈಮಲ್ಲಿ ಥರ್ಡ್ ಅಂಪೈರ್ ಮತ್ತೆ ಚೆಕ್ ಮಾಡಿದಾಗ ಫೀಲ್ಡರ್ ಚೆಂಡನ್ನ ನೆಲಕ್ಕೆ ಮುಟ್ಟಿಸಿರೋದು ಗೊತ್ತಾಗಿ ಅದನ್ನ ನಾಟ್ ಔಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಅದಾದ್ಮೇಲೂ ಕೂಡ ಇನ್ನೊಂದು ಕ್ಯಾಚ್ ಅವಕಾಶ ಇದ್ರೂ ಕೂಡ ಅದನ್ನ ಕನ್ವರ್ಟ್ ಮಾಡಿರಲಿಲ್ಲ ಲಂಕಾ ಫೀಲ್ಡರ್. ಹೀಗಿದ್ರು 2 ಜೀವದಾನ ಪಡೆದು 38 ರನ್ ಗಳಿಸಿ ಇನ್ನಿಂಗ್ಸ್ ಅನ್ನ ಮುಗಿಸ್ತಾರೆ. ಸದ್ಯ ಈ ಸರಣಿಯ 4 ಪಂದ್ಯಗಳಿಂದ ಒಟ್ಟಾರೆಯಾಗಿ 117 ರನ್ಗಳನ್ನ ಕಲೆ ಹಾಕಿರುವಂಥದ್ದು. ಒಂದೇ ಒಂದು ಅರ್ಧ ಶತಕ ಕೂಡ ಬಂದಿಲ್ಲ. ಆದರೆ ಇಲ್ಲಿ ಒಂದು ವಿಚಾರವನ್ನಂತೂ ಗಮನಿಸಲೇಬೇಕು. IPLನಲ್ಲಿ ಸಿಡಿಲಬ್ಬರದ ಪ್ರದರ್ಶನ ನೀಡಿದ ವೈಭವ್ ಸೂರ್ಯವಂಶಿಯನ್ನ ಟಾರ್ಗೆಟ್ ಮಾಡಿದ್ರಾ ಎನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಹಾಗೆ ಕಾಲು ಕೆರ್ಕೊಂಡು ಬಂದು ವೈಭವ್ ಜೊತೆ ಜಗಳ ಮಾಡಿದ್ದಂತ ಲಂಕಾ ಪ್ಲೇಯರ್ನ ಬಾಲ ಕತ್ತರಿಸಲಾಗಿದೆ. ಸೋಮವಾರ ನಡೆದಿದ್ದ ಭಾರತ ಎ ಹಾಗೆ ಶ್ರೀಲಂಕಾ ಎ ತಂಡಗಳ ನಡುವಿನ ಮ್ಯಾಚ್ ಅಲ್ಲಿ ಆಟಗಾರರು ಪರಸ್ಪರ ಕೈ ಮಿಲಾಯಿಸುವ ಮಟ್ಟಕ್ಕೆ ಹೋಗಿದ್ರು. 10 ರನ್ಗಳ ಪೆನಾಲ್ಟಿ, ನಿಗದಿತ ಓವರ್ಗಳಲ್ಲಿ ಪರಸ್ಪರ 265 ರನ್ ಗಳಿಸಿ ಸೂಪರ್ ಓವರ್ನಲ್ಲಿ ಭಾರತ ಸೋಲನ್ನ ಕಂಡಿತ್ತು. ಪಂದ್ಯ ಮುಗಿದ ವೇಳೆ ಗೆದ್ವಿ ಅಂತೇಳಿ ಶ್ರೀಲಂಕಾ ಆಟಗಾರರು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ರು. ಬಟ್ ಸೆಲೆಬ್ರೇಷನ್ ಅಷ್ಟಕ್ಕೆ ಸೀಮಿತ ಆಗಿದ್ರು, ಏನೂ ಆಗ್ತಿರ್ಲಿಲ್ಲ. ಆದರೆ ವೈಭವ್ ಮತ್ತು ಸೂರ್ಯಾಂಶ್ ಶೆಡ್ಗೆ ಪೆವಿಲಿಯನ್ ಕಡೆ ಹೆಜ್ಜೆ ಆಗ್ತಾ ಇದ್ರು. ಸೋತ್ವಿ ಸೂಪರ್ ಓವರಲ್ಲಿ ಅಂತ ನಿರಾಸೆಯಿಂದ. ಈ ಟೈಮಲ್ಲಿ ಲಂಕಾ ಆಟಗಾರರಾದಂಥ ಮತುಲನ್ ಹಾಗೆ ವಿಶೇನ್ ಹಲಂಬಗೆ ಸೇರಿದಂತೆ ಕೆಲ ಆಟಗಾರರು ವೈಭವ್ರನ್ನ ಟ್ರಿಗರ್ ಮಾಡೋ ರೀತಿಯಾಗಿ ಮಾತನಾಡಿದ್ದಾರೆ. ದಿಸ್ ಈಸ್ ನಾಟ್ ಎ IPL, ಗೋ ಬ್ಯಾಕ್ ಹೋಮ್ ಅಂದಿದ್ದಾರೆ. ಅಂದರೆ ನೀನೀಗ IPLನಲ್ಲಿ ಅಬ್ಬರಿಸಿದ್ಯಾ, ಇದು IPL ನಡಿ ಮನೆಗೆ ಅನ್ನೋ ರೀತಿಯಲ್ಲಿ ಟಾಂಟ್ ಕೊಟ್ಟಿದ್ದಾರೆ. ಈ ಮಾತು ಹೇಳಿದಾಗ ಯಾರಿಗೂ ಕೂಡ ಸಿಟ್ಟು ಬಂದೇ ಬರುತ್ತೆ. ಕಾಮನ್ ಆಗಿ ವೈಭವ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿಗೆ ಹತ್ರಕ್ಕೆ ಹೋಗಿ ಏನು ಅಂತೇಳಿ ರಿಯಾಕ್ಟ್ ಮಾಡಿದ್ದಾರೆ, ಜೊತೆಗೆ ಕೈ ಹಿಡಿದು ತೆಳ್ಳಿದ್ದಾರೆ. ಆಗ ಮಾತಿನ ಚಕಮಕಿ ನಡೆದಿದೆ, ಕೈ ಮಿಲಾಯಿಸಿ ಬಿಡ್ತಾರೆ ಎನ್ನುವಂಥ ಮಟ್ಟಕ್ಕೂ ಹೋಗಿತ್ತು. ಅಷ್ಟಕ್ಕೂ ಈ ಗಲಾಟೆಗೆ ಲಂಕಾ ಆಟಗಾರ ವಿಶೇನ್ ಅವರ ಅಧಿಕ ಪ್ರಸಂಗವೇ ಮುಖ್ಯ ಕಾರಣ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಪಂದ್ಯದ ಅಧಿಕೃತ ರೆಫರಿ ಆಗಿರುವಂತಹ ಪ್ರದೀಪ್ ಜಯಪ್ರಕಾಶ್ ಅವರು ಆನ್ ಫೀಲ್ಡ್ ಅಂಪೈರ್ಗಳು ನೀಡಿದಂಥ ವರದಿಯ ಆಧಾರದ ಮೇಲೆ ತನಿಖೆಯನ್ನ ನಡೆಸಿದ್ದಾರೆ. ಜೊತೆಗೆ ತಪ್ಪಿತಸ್ಥ ಆಟಗಾರರಿಗೆ ಕಠಿಣ ದಂಡದ ಜೊತೆಗೆ ಪಂದ್ಯದ ನಿಷೇಧದ ಶಿಕ್ಷೆಯನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ವಿವಾದದ ಕೇಂದ್ರ ಬಿದ್ದು ಯಾರು ಮೂಲ ಕಾರಣ ಆಗಿದ್ರಲ್ಲ ಶ್ರೀಲಂಕಾ ಎ ತಂಡದ ವಿಶೇನ್ ಹಲಂಬಗೆ ದಂಡ ವಿಧಿಸಲಾಗಿದೆ. ಜಗಳ ತಡೆಯೋಕೆ ಅಡ್ಡ ಬಂದಿದ್ದಂತ ಡಿಕ್ವೆಲ್ಲಾಗೂ ಕೂಡ ಫೈನ್ ಹಾಕಿದ್ದಾರೆ.
ಆದರೆ ವೈಭವ್ ಸೂರ್ಯವಂಶಿ ಮೇಲೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಯಾಕಂದ್ರೆ ಇಲ್ಲಿ ವೈಭವ್ ಸೂರ್ಯವಂಶಿ ತಾನಾಗಿ ತಾನು ಹೋಗಿ ಟ್ರಿಗರ್ ಅನ್ನ ಮಾಡಿಲ್ಲ ಅಥವಾ ತಪ್ಪಿಲ್ಲ ಅನ್ನೋದು ಗೊತ್ತಾಗಿದೆ. ಮತ್ತೊಂದು ಕಡೆ BCCI ಕಾರ್ಯದರ್ಶಿ ದೇವ್ಜಿತ್ ಸೈಕಿಯಾ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಯಾಕಂದ್ರೆ ವೈಭವ್ಗೆ ದಂಡ ವಿಧಿಸಿದ್ದಾರೆ, ಜೊತೆಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳೆಲ್ಲ ಕೇಳಿ ಬಂದಿತ್ತು. ಬಟ್ ಇದಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿರುವಂಥದ್ದು, ನಾವು ವೈಭವ್ಗೆ ಯಾವುದೇ ರೀತಿಯ ದಂಡವನ್ನ ವಿಧಿಸಿಲ್ಲ ಅಥವಾ ವಾರ್ನಿಂಗ್ ಕೂಡ ಕೊಟ್ಟಿಲ್ಲ ಅಂದಿದ್ದಾರೆ. ಜೊತೆಗೆ ನಮ್ಮ ಆಟಗಾರರು ಪಂದ್ಯಾವಳಿಯತ್ತ ಗಮನ ಹರಿಸೋಕೆ ನಾವು ಅವಕಾಶವನ್ನ ನೀಡ್ತೀವಿ ಅನ್ನೋ ಮೂಲಕ ಎಲ್ಲ ವಿವಾದಗಳಿಗೆ ಇಲ್ಲಿ ತೆರೆಯನ್ನ ಎಳೆದಿರುವಂತದ್ದು. ಸೊ ಇದೆಲ್ಲದರ ನಡುವೆ ಸೂರ್ಯವಂಶಿ ಬಗ್ಗೆ ಸ್ಲೆಡ್ಜಿಂಗ್ ಅಸ್ತ್ರ ಪ್ರಯೋಗ ಮಾಡುತ್ತಿದ್ದಾರೆ ಎನ್ನುವಂತ ಚರ್ಚೆಗಳು ಬರ್ತಾ ಇರುವಂತದ್ದು. ಯಾಕಂದ್ರೆ ವಿಶೇನ್ ಹಲಂ ಬಗ್ಗೆ ಮೊದಲ ಮ್ಯಾಚ್ ಇಂದಲೂ ಕೂಡ ವೈಭವ್ ಸೂರ್ಯವಂಶಿಯನ್ನೇ ಟಾರ್ಗೆಟ್ ಮಾಡಿ ಅವರ ಕಾನ್ಸಂಟ್ರೇಷನ್ ಅನ್ನ ಹಾಳು ಮಾಡೋ ಉದ್ದೇಶದಿಂದಲೇ ಸ್ಲೆಡ್ಜಿಂಗ್ ಅನ್ನ ಮಾಡ್ತಾ ಇದ್ರು, ಕೆಲ ಪದಗಳ ಬಳಕೆ ಮಾಡ್ತಾ ಇದ್ರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗಿದೆ. ಸೊ ಶ್ರೀಲಂಕಾ ಎ ತಂಡದ ಕೆಲವು ಹಿರಿಯ ಆಟಗಾರರು ವಿಶೇನ್ ಅವರ ಹುಚ್ಚಾಟಕ್ಕೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಸೊ ಏನ್ ಗಲಾಟೆ ಆಯ್ತಲ್ಲ, ಆ ಪಂದ್ಯದ ಬಳಿಕ ಶ್ರೀಲಂಕಾದ ಡ್ರೆಸ್ಸಿಂಗ್ ರೂಮ್ನಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ. ಕೆಲ ಹಿರಿಯ ಆಟಗಾರರೇ ವೈಭವ್ ಸೂರ್ಯವಂಶಿಯನ್ನ ಭೇಟಿಯಾಗಿ ಸೊ ಆಗಿರುವಂತ ಘಟನೆ ಬಗ್ಗೆ ಕ್ಷಮೆ ಕೇಳಿದ್ದಾರೆ ಎನ್ನುವಂತ ರಿಪೋರ್ಟ್ಸ್ ಕೂಡ ಇದೆ. ಒಟ್ಟಿನಲ್ಲಿ ವೈಭವ್ ಸೂರ್ಯವಂಶಿಯನ್ನ ಕಟ್ಟಿ ಹಾಕೋಕೆ ಎದುರಾಳಿ ಆಟಗಾರರು ಅಡ್ಡದಾರಿಯನ್ನ ಹಿಡಿತಾ ಇರೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಈ ಫ್ರಸ್ಟ್ರೇಷನ್ ಅನ್ನ ದಾಟಿ ಸೂರ್ಯವಂಶಿ ಹೇಗೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋದೇ ಇಲ್ಲಿರುವಂತಹ ಪ್ರಶ್ನೆ. ನಮಸ್ಕಾರ.